ಅಂತರಪಟ ರಾಜ್ ಕೊಟ್ಟ ಧೈರ್ಯನ ಬಹುಶಃ ಜೀವನದಲ್ಲಿ ಬೇರೆ ಯಾರು ನನಗೆ ಕೊಡಕ್ಕಾಗಲ್ಲ ಅನ್ಸುತ್ತೆ ಮಾವ. ಇದೆಲ್ಲಾನು ಯೋಚನೆ ಮಾಡ್ತಿದ್ರೆ ನಿಜಾನ ಅನ್ಸುತ್ತೆ. ನೀನು ಏನು ಕಮ್ಮಿ ಇಲ್ಲ ಮಗಳೇ. ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ನನ್ನ ಮಗನಿಗೆ ಬದುಕಿನ ಮಹತ್ವನ ಹೇಳ್ಕೊಟ್ಬಿಟ್ಟೆ ನೀನು. ಅವನ ಕಾಲ ಮೇಲೆ ಅವನು ನಿಂತ್ಕೊಳ್ಳೋ ಹಾಗೆ ಮಾಡಿದೆ. ಅವನಿಗೊಂದು ಬದುಕನ್ನು ಕಟ್ಕೊಟ್ಟೆ ಅಮ್ಮ. ನಿನ್ನಂತವಳನ್ನ ಸೊಸೆಯಾಗಿ ಪಡ್ಕೊಳ್ಳೋದು ನಾನು ಪುಣ್ಯ ಮಾಡಿದ್ದೀನಿ. ಅಯ್ಯೋ ಹಾಗೆಲ್ಲ ಹೇಳ್ಬಿಡಿ ಮಾವ. ರಾಜ್ ಅಂತ ಗಂಡ ನಿಮ್ಮಂತ ಮಾವ ಸಿಕ್ಕಿದ್ದು ನನ್ ಪುಣ್ಯ. ನಮ್ಮಪ್ಪ ನನಗೆ ಕಡೆದಾಗ ಹೇಳಿದ್ದು ಒಂದೇ ಮಾತು, ಯಾರ ಕೈ ಕೆಳಗಡೆನೂ ಕೆಲಸ ಮಾಡ್ಬೇಡ ಅಂತ. ನಿಂದೆ ಆದ ಕಂಪನಿ ಕಟ್ಟು ಅಂತ. ಅದೊಂದು ಮಾತು ನನ್ನ ಮನ್ಸಲ್ಲಿ ಕಿವಿಲಿ ಗುಯ್ ಅಂತಿತ್ತು. ಅದನ್ನ ನಾನು ರಾಜ್ ಹತ್ರ ಹೇಳ್ಕೊಂಡೆ. ಅವರು ನನ್ನ ಕನ್ಸನ್ನ ನನ್ಸ್ ಮಾಡೋದಕ್ಕೆ ನಿಮ್ಮನೆ ನೀವ್ ಕೊಟ್ಟ ಜವಾಬ್ದಾರಿನೆಲ್ಲ ಬಿಟ್ಟು ಬಂದ್ರು. ಇಬ್ರು ಸೇರಿ ಅಂತರ್ಪಟ ಅನ್ನೋ ಕಂಪನಿನ ಕಟ್ಟಿದ್ವಿ. ನಾನು ಈ ವಿಷಯ ಕೇಳಿ ಹೆಮ್ಮೆ ಪಟ್ಟಿದ್ದೆಮ್ಮ. ನನ್ನ ಮಗ ಮನೇನ ಸಂಸ್ಥೆನ ಅವನು ಕೊಟ್ಟ ಎಲ್ಲ ಜವಾಬ್ದಾರಿನ ಬಿಟ್ಟು ಹೋದ್ರೂ ಸರಿಯಾದ ದಾರಿಯಲ್ಲೇ ಇದ್ದಾನೆ ಅನ್ನೋ ಸಮಾಧಾನ ನನಗಿತ್ತು. ಆದ್ರೆ ನನ್ನ ಅಂತರ್ಪಟ ಕಂಪನಿ ಅರ್ಥಕ್ಕೆ ನಿಂತಿದೆ. ನನ್ನ ಮದ್ವೆಯಿಂದ ನನ್ನ ಕನಸುಗಳೆಲ್ಲ ತಲೆ ಕೆಳಗಾಗೋಗಿದೆ. ಆದ್ರೆ ಇದರಿಂದ ಕೆಟ್ಟದಾಗಿದೆ ಅಂತ ನಾನು ಖಂಡಿತ ಹೇಳಲ್ಲ ಮಾವ. ಆದ್ರೂ ನನ್ನ ಕನಸು ಅರ್ಧಂಬರ್ಧ ಆಗೋಗಿದೆ ಅಂತ ನೋವಿದೆ ಮಾವ. ನಾನ್ ನಿಮ್ ಸೊಸೆ ಆಗಿರೋದು ಅಪ್ಪಂಗೆ ತುಂಬಾ ಖುಷಿ ಕೊಟ್ಟಿರತ್ತೆ. ಆದ್ರೆ ಅಪ್ಪನ ಆಸೆನ ಅರ್ಧಕ್ಕೆ ಬಿಟ್ಬಿಟ್ಟಿದ್ದೀನಿ ಅಂತ ಅವ್ರಿಗೆ ನನ್ನ ಮೇಲೆ ಕೋಪನೂ ಇರುತ್ತೆ. ಯಾವ ಕನಸು ಅಪೂರ್ಣ ಆಗಬಾರ್ದು ಮಗಳೇ. ಸಾಧಾರಣವಾಗಿ ನಿದ್ದೆಯಲ್ಲಿ ಬರೋ ಕನಸೇ ನಮ್ಗೆ ಇಡೀ ದಿನ ಕಾಡ್ತಾ ಇರುತ್ತೆ. ಇದು ಬದುಕಿನ ಕನಸು, ಅಪೂರ್ಣ ಆಗ್ಲೇಬಾರ್ದು. ಅದು ನನಸಾಗೋವರೆಗೂ ನಾವು ಹೋರಾಟ ಮಾಡ್ತಾ ಇರಬೇಕು. ಗುರಿ ಮುಟ್ಟೋವರೆಗೂ ಹೆಜ್ಜೆ ಇಡ್ತಾನೆ ಇರಬೇಕು ನಾವು. ನೀ ಪ್ರಯತ್ನ ಪಡು, ನಾನು ನಿನ್ನ ಜೊತೆಲಿ ಇರ್ತೀನಿ. ಈಗದು ಸಾಧ್ಯನೇ ಇಲ್ವೇನೋ ಅನ್ಸುತ್ತೆ ಮಾವ. ಅದೆಲ್ಲ ಬಿಡಿ, ನನ್ ಚಿಂತೆ ನಿಮ್ಗೆ ಯಾಕೆ ಇಡಿಸ್ಬೇಕು? ಹೊಡನ್ವ ಮಾವ, ಅತ್ತೆ ಕಾಯ್ತಿರ್ತಾರೆ. ಅಲ್ಲ, ಯಾಕೆ ಹೆದರ್ಕೋತಾ ಇದೀಯ ಅಮ್ಮನ? ಆದ್ರೂ ನೀನ್ ಈ ತರ ಎಲ್ಲ ಹೆದರ್ಕೋತಾ ಇರೋದು ನೋಡಕ್ಕೆ ತುಂಬಾ ಮಜವಾಗಿದೆಯಪ್ಪ. ನಿನ್ಗೆ ಭಯ ಸೂಟ್ ಆಗುತ್ತೆ ಅಮ್ಮ. ನಿನ್ ಹೀಗೆ ಭಯ ಭಕ್ತಿಯಿಂದ ಇರೋದೇ ಸರಿ ಅನ್ಸುತ್ತೆ. ಜಾಸ್ತಿ ಬಾಲ ಬಿಚ್ಚೋಕ್ ಹೋಗ್ಬೇಡ. ನನ್ನ ಮಾತು ಕೇಳು. ನಿನಗೆ ಅನ್ಸುತ್ತ ಮೂರ್ತಿ, ನೀನ್ ಎಷ್ಟೆಲ್ಲ ಹೇಳದ್ಮೇಲೆ ನಾನು ಹೆದರ್ಕೊಂಡು ಮೂಲೆ ಸೇರ್ಕೊಂಡ್ಬಿಡ್ತೀನಿ ಅಂತ? ಏನು ಆರಾಧನನ ಅಸ್ತ್ರ ಮಾಡ್ಕೊಂಡು ನನ್ನ ಸುಮ್ನಿರ್ಸೋ ಪ್ಲಾನ? ಅದ್ ಸಾಧ್ಯ ಇಲ್ಲ ಮೂರ್ತಿ. ನೀನೇನೇ ಮಾಡಿದ್ರು ಈ ಮನೇಲಿ ಆರಾಧನ ನನ್ ಸಮಕ್ಕೆ ನಿಲ್ಲಕ್ಕಾಗಲ್ಲ. ಅದೇನೋ ಹೇಳ್ತಿದ್ಯಲ್ಲ, ಒಂದಲ್ಲ ಒಂದಿನ ಆರಾಧನ ನಮ್ಮ ಅಮ್ಮನ ಮನ್ಸ್ ಗೆಲ್ಲೋದು ನಿಜ ಅಂತ. ಚಾನ್ಸೇ ಇಲ್ಲ. ಈ ಅಮಲ ಇರೋ ತನಕ ಅದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ಅಮಲ, ಈ ಕಲ್ಲನ್ನ ಕೆತ್ತಿ ವಿಗ್ರಹ ಮಾಡ್ತಾನಲ್ಲ ಶಿಲ್ಪಿ, ಅವನಿಗೆ ತುಂಬಾ ತಾಳ್ಮೆ ಇರಬೇಕು. ಆದ್ರೆ ನಮ್ಮ ಆರಾಧನನಿಗೆ ಒಂದು ಗುಣ ಹೆಚ್ಚಿಗೆ ಇದೆ. ಅವಳು ಕಲ್ಲನ್ನ ಕೆತ್ತಲ್ಲ, ಹಾಗೆ ಕರಗಿಸ್ಬಿಡ್ತಾಳೆ. ನೋಡ್ತೀವಿ ಅವಳು ಅತ್ತಿಗೆ ಮನ್ಸನ್ನ ಹೇಗೆ ಬದಲಾಯಿಸ್ತಾಳೆ ಅಂತ. ಅಮ್ಮ ಕೇಳೋದು ಈ ಮಗಳ ಮಾತೆ ಹೊರತು ಅದ್ ಯಾವಳೋ ಬೀದಿಯಲ್ಲಿ ಹೋಗೋಳ ಮಾತಲ್ಲ. ಆರಾಧನಾ ಯಾರೋ ಬೀದಿಲಿ ಹೋಗೋಳಲ್ಲ, ಈ ಮನೆ ಮಗನ ಹೆಂಡತಿ, ನಮ್ಮ ಶಿವು ಮಗಳು. ಅದೇ ಈಗ ನನ್ನ ಪ್ಲಸ್ ಪಾಯಿಂಟ್ ಮಿಸ್ಟರ್ ಮೂರ್ತಿ. ಆರಾಧನಾ ಶಿವು ಮಗಳು ಅನ್ನೋ ಕಾರಣಕ್ಕೆ ಅಪ್ಪಂಗೆ ಅವಳು ಫೇವ್ರೆಟ್. ಆದ್ರೆ ಅಮ್ಮ ಅವಳನ್ನ ನಂಬದೇ ಇರೋದಕ್ಕೆ
ಹತ್ರ ಸೇರಿಸ್ದೇ ಇರೋದಕ್ಕೆ ಶಿವು ಮಗಳು ಅನ್ನೋದು ಒಂದೇ ಒಂದು ಕಾರಣ. ಏನಾಯ್ತು? ಯಾಕೆ ಹೆದರ್ಕೊಂಡೆ? ಎಲ್ಲೋಯ್ತು ನಿನ್ ಪಂಚಿಂಗ್ ಡೈಲಾಗ್ಸ್ ಎಲ್ಲ? ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ನೋಡ್ತಾ ಇರು, ಇನ್ ಒಂದೇ ಒಂದು ತಿಂಗಳು ಆ ಆರಾಧನನ ಈ ಮನೆಯಿಂದ ಓಡಿಸ್ತೀನಿ. ಅಂಡ್ ಇಟ್ಸ್ ಮೈ ಚಾಲೆಂಜ್. ನಿನ್ ಟೆನ್ಷನ್ ನೋಡಕ್ಕಾಗ್ತಿಲ್ಲ ಮೂರ್ತಿ ನನ್ಗೆ. ರಿಲ್ಯಾಕ್ಸ್, ಇನ್ನು 1 ತಿಂಗಳ ಟೈಮ್ ಇದೆ. ಅಲ್ಲಿ ತನಕ ಆರಾಮಾಗಿರು. ಬರ್ಲಾ? ತಗೊಳ್ಳಿ ಅಮ್ಮ. ಅಯ್ಯೋ, ನೀವು ಇದೆಲ್ಲ ಮಾಡಬಾರ್ದಮ್ಮ. ಅನ್ನ ಕೊಡೋ ದಣಿಗಳು ಸೊಸೆ ನೀವು, ಹಾಗಲ್ಲ ನನ್ನ ಕಾಲು ಮುಟ್ಟಬಾರ್ದು. ನೀವ್ ದುಡಿಯೋದು, ನಮ್ಮ ಮಾವ ಸಂಬಳ ಕೊಡೋದು ಬೇರೆ, ಇದು ಬೇರೆ. ಇದು ನಿಮ್ಮ ವಯಸ್ಸಿಗೆ ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿಗೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಬೇಕು ಅನ್ನೋ ಚಿಕ್ಕ ಸ್ವಾರ್ಥಕ್ಕೆ. ಥ್ಯಾಂಕ್ ಯು. ಆರಾಧನಾ, ಹೇಳಿ ಮಾವ. ನಮ್ಮ ಮನೆಯಲ್ಲಿ ನೀನು ಎಷ್ಟು ಕಷ್ಟ ಅನುಭವಿಸ್ತಾ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಅಮ್ಮನಾಗಿ ನಿನ್ನ ಜೊತೆಲಿ ಇರಬೇಕಾದ ಸಾವಿತ್ರಿನೇ ನಿನ್ನ ವಿರುದ್ಧ ಇರುವಾಗ ನಿನ್ನ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬಲ್ಲೆ. ಆದರೆ ಸಾವಿತ್ರಿ ತುಂಬ ಒಳ್ಳೆಯವಳಮ್ಮ, ಕೆಟ್ಟವಳಲ್ಲ ಅವಳು. ಯಾರು ಏನು ಹೇಳಿದ್ರು ನಂಬುತ್ತಾಳೆ. ನಿನ್ನ ಒಳ್ಳೆತನ ಅವಳು ಗೊತ್ತಾಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಅದಷ್ಟು ನೀನು ಕೊಡಬೇಕಾಗತ್ತೆ ಮಗಳೇ. ನಾನು ಕಾಯ್ತೀನಿ ಮಾವ. ಆದರೆ ನೀ ನನಗೊಂದು ಮಾತು ಕೊಡಬೇಕು. ಏನ್ ಮಾವ ಅದು? ಆ ದೇವರು ನಾನು ಮತ್ತು ಶಿವು ಸೇರಿ ಈ ಸಂಸ್ಥೆ ಕಟ್ಟೋ ಹಾಗೆ ಮಾಡ್ದ. ಅದೇ ತರ ನೀನು ಮತ್ತು ಸುಶಾಂತ್ ಸೇರಿ ಅಂತರ್ಪಟ ಅನ್ನೋ ಸಂಸ್ಥೆ ಕಟ್ಟೋ ಹಾಗೆ ಮಾಡ್ದ. ಎರಡು ಬೇರೆ ಬೇರೆ ಆದರೂ ಎರಡರ ಸಂಬಂಧ, ಸ್ನೇಹ, ಮೂಲ ಉದ್ದೇಶ, ಗುರಿ ಎಲ್ಲ ಒಂದೇ. ನನ್ನ ಶಿವು ಸಂಬಂಧ ಎಷ್ಟು ಗಟ್ಟಿಯಾಗಿತ್ತು, ನಿನ್ನ ಸುಶಾಂತ್ ಸಂಬಂಧನೂ ಅಷ್ಟೇ ಗಟ್ಟಿಯಾಗಿದೆ. ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ಯಾವುದೇ ಕಾರಣಕ್ಕೂ, ಎಂಥದ್ದೇ ಪರಿಸ್ಥಿತಿಯಲ್ಲೂ ನನ್ನ ಸಾವಿತ್ರಿಯಿಂದ ನಿನ್ಗೆ ಎಷ್ಟೇ ಹಿಂಸೆ ಆಗಲಿ, ನೋವಾಗಲಿ, ಅವಮಾನ ಆಗಲಿ, ನೀನು ಮಾತ್ರ ನನ್ನ ಮನೇನಾಗ್ಲಿ ನನ್ನ ಮಗನನ್ನಾಗ್ಲಿ ಬಿಟ್ಟು ಹೋಗ್ಬಾರ್ದು ಮಗಳೇ. ನನ್ಗೆ ಹಾಗಂತ ಮಾತು ಕೊಡು. ಸುಶಾಂತ್ ವಿಚಾರದಲ್ಲಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ ಆರಾಧನಾ. ಚಿಕ್ಕ ವಯಸ್ಸಿಂದಲೂ ಅವನಿಗೆ ಬೇಕಾದ ಸಮಯವನ್ನು ನಾನು ಕೊಡಲೇ ಇಲ್ಲ. ಓದೋ ವಿಚಾರ ಆಗಲಿ, ಮಾರ್ಕ್ಸ್ ತಗೊಳ್ಳೋ ವಿಚಾರ ಆಗಲಿ, ಅವನಿಗೂ ಅವನ ಅಕ್ಕನಿಗೂ ಹೋಲಿಕೆ ಮಾಡಿ ಪ್ರತಿ ಸಲ ನಾನು ಅವನು ನೋಯಿಸಿದ್ದೀನಿ, ಅವಮಾನನೂ ಮಾಡಿದ್ದೀನಿ. ಎಲ್ಲಿ ತನಕ? ಮೊನ್ನೆ ಅವನು 1 ಲಕ್ಷ ರೂಪಾಯಿ ದುಡಿದು ತಂದು ನನ್ನ ಕೈಯಲ್ಲಿ ಇಡೋ ತನಕ ನಾನು ಅವನು ನಂಬಲೇ ಇಲ್ಲಮ್ಮ. ನೀವು ನಂಬದೇ ಇರೋ ಹಾಗೆ ಆ ಅಮಲ ನಿಮ್ ಬ್ರೈನ್ ವಾಶ್ ಮಾಡಿದಾಳೆ ಮಾವ. ಆದ್ರೆ ನೀನು ಹಾಗಲ್ಲ. ನನ್ನ ಮಗನ್ನ ಸಂಪೂರ್ಣವಾಗಿ ನಂಬುದೆ ನೀನು. ಅವನಲ್ಲಿ ಸಾಕಷ್ಟು ಬದಲಾವಣೆ ತಂದೆ. ನನ್ನ ಮಗ ಹೇಗಿರ್ಬೇಕು ಅಂತ ನಾನ್ ಕನಸು ಕಾಣ್ತಾ ಇದ್ನೋ ಅಂಥ ಮಗನ್ನ ತಂದು ನನ್ನ ಮುಂದೆ ನಿಲ್ಲಿಸ್ದೆ ನೀನು. ಇದನ್ನ ಸ್ವಾರ್ಥ ಅಂತ ನೀನು ಅನ್ಕೊಂಡ್ರು ಪರವಾಗಿಲ್ಲ. ನನ್ನ ಮನೆಯನ್ನ ಮುನ್ನಡೆಸೋ ಜವಾಬ್ದಾರಿನ ನೀನು ಹೊತ್ಕೋಬೇಕು. ಎಂಥ ಪರಿಸ್ಥಿತಿಯಲ್ಲೂ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾತ್ರ ತಗೊಳ್ಬಾರ್ದು. ಹಾಗಂತ ನಂಗೆ ಮಾತು ಕೊಡು. ಆಯ್ತು ಮಾವ. ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿಲೂ ನಿಮ್ಮ ಮನೆನ, ನಿಮ್ಮ ಮಗನ್ನ ನಾನು ಬಿಟ್ಟು ಹೋಗಲ್ಲ. ಥ್ಯಾಂಕ್ ಯು ಆರಾಧನಾ. ಅಮ್ಮ, ಏನ್ ಮಾಡ್ತಿದ್ಯಾ? ಅಮ್ಮು, ಇವರಿಬ್ರು ಆಚೆ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ?
ಅಮ್ಮು, ಆರಾಧನಾ ಇವ್ರಿಗೆ ಏನಾದ್ರೂ ಅಪಾಯ ಮಾಡ್ಬಿಟ್ರೆ? ಏನ್ ಮಾತಾಡ್ತಿದ್ಯಾ? ಅಲ್ಲ ಕಣೆ, ನೀನೇ ಹೇಳಿದ್ದಲ್ವಾ ಆರಾಧನಾ ಈ ಮನೆಗೆ ದ್ವೇಷ ತೀರಿಸ್ಕೊಳಕ್ ಬಂದಿದ್ದಾಳೆ ಅಂತ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೆ. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ ಕಣೆ. ನೋಡ್ ಬಂದ್ರು. ಬಾ ಅಪ್ಪ, ಹೋಗ್ ಬಂದ್ರ? ಏನು ತುಂಬಾ ಖುಷಿಯಾಗಿದ್ದೀರಾ? ಹೌದು ಅಮ್ಮ, ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಿ. ಮೊದಲೆಲ್ಲ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದ್ರೆ ಹಳೆಯ ಕಹಿ ಘಟನೆಗಳು ನೆನಪಾಗಿ ನನ್ನ ಮನಸ್ಸಿಗೆ ಬಹಳ ನೋವಾಗ್ತಾ ಇತ್ತು. ಇವತ್ತು ನನ್ನ ಸೊಸೆ ಆ ಫ್ಯಾಕ್ಟ್ರಿಗೆ ಬಂದು ಆ ನೋವನ್ನೆಲ್ಲ ದೂರ ಮಾಡಿಬಿಟ್ಲು. ಆರಾಧನಾ ಫ್ಯಾಕ್ಟ್ರಿಗೆ ಬಂದಿದ್ದು ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಪದಗಳಲ್ಲಿ ಅದನ್ನು ಹೇಳಕ್ಕಾಗ್ತಿಲ್ಲ ಅಮ್ಮು. ಅವತ್ತು ಶಿವು ನನ್ನ ಜೊತೆಲಿ ಇರ್ತಿದ್ದ, ಇವತ್ತು ನನ್ನ ಸೊಸೆ ನನ್ನ ಜೊತೆಲಿದ್ದಾಳೆ ಅನ್ನೋ ಧೈರ್ಯ ನನಗೆ. ಮಾವ, ನನಗೆ ನಿಮ್ಮಿಂದ ಜೀವನದ ಮೇಲೆ ನಂಬಿಕೆ ಬಂದಿದೆ. ಎಷ್ಟೇ ಕಷ್ಟ ಬಂದ್ರು ಅದನ್ನ ಎದುರಿಸ್ತೀನಿ ಅನ್ನೋ ಧೈರ್ಯ ಬಂದಿದೆ. ಅಪ್ಪನ ಕಳ್ಕೊಂಡ ಮೇಲೆ ನನ್ನ ಜೀವನ ಅಪೂರ್ಣ ಅನ್ಸಿತ್ತು. ನಿಮ್ಮನ್ನ ನೋಡಿದ್ಮೇಲೆ ನನ್ನಪ್ಪ ನನಗೆ ಸಿಕ್ಕಿದ್ದಾರೆ ಅಂತ ಅನಿಸ್ತದೆ. ಸಾವಿತ್ರಿ, ನಾವೆಲ್ಲ ಇಷ್ಟೊಂದು ಮಾತಾಡ್ತಾ ಇದೀವಿ, ನೀನು ಒಂದ್ ಮಾತು ಆಡದೆ ಹಾಗೆ ಹೋಗ್ತಿದ್ಯಲ್ಲಮ್ಮ. ಎಲ್ಲಿ ನಮಗ್ ಬೆಲೆ ಇರಲ್ವೋ ಅಲ್ಲಿ ಮಾತಾಡದೆ ಇರೋದೇ ಜಾಣ್ತನ ರೀ. ಸಾವಿತ್ರಿ, ಇತ್ತೀಚೆಗೆ ನೀನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ ನನಗೆ. ಸಾವಿತ್ರಿ, ಭಾರಿ ಒಗಟೊಗಟಾಗಿ ಮಾತಾಡ್ತಾನೆ ಇರ್ತೀಯ ನೀನು. ಈ ಮನೇಲಿ ಯಾರು ನಿನಗೆ ಬೆಲೆ ಕೊಡ್ತಿಲ್ಲ ಅಂತ ಹೇಳು. ಇನ್ನೇನ್ ಬಾವ, ನೀವೇನೋ ಹೊರಗಡೆ ಹೋಗಿ ಬಂದ್ರಿ, ನಿಮ್ ಸಂಭ್ರಮನೆಲ್ಲ ಹೇಳ್ಕೊತಾ ಇದ್ದೀರಾ. ಪಾಪ ಅಕ್ಕಂಗೆ ಬೆಳಗ್ಗೆಯಿಂದ ಹುಷಾರಿಲ್ಲ, ಏನಾದ್ರೂ ವಿಚಾರಿಸ್ಕೊಂಡ್ರ ನೀವು? ಪಾಪ ನಮ್ಮ ಅಕ್ಕಂಗೆ ನೋವಾಗಲ್ವಾ? ನಾನು ಅದ್ರ ಬಗ್ಗೆನೇ ಕೇಳಬೇಕು ಅಂತಿದ್ದೆ ಗಣಪತಿ. ಸಾವಿತ್ರಿ, ಈಗ ನಿನ್ನ ಆರೋಗ್ಯ ಹೇಗಿದೆ? ಪರವಾಗಿಲ್ಲ. ನಾನೀಗ ತೋಟದ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಅಲ್ಲಿ ಕೆಲಸದವ್ರು ಬರ್ತಾ ಇದ್ದಾರೆ, ಅವ್ರ ಜೊತೆಲಿ ಮಾತಾಡೋ ವಿಷಯಗಳು ತುಂಬಾ ಇದೆ. ಇವತ್ತು ರಾತ್ರಿ ಅಲ್ಲೇ ಉಳ್ಕೋತಾ ಇದ್ದೀನಿ. ಆರಾಧನಾ, ಅತ್ತೆಯನ್ನು ಸ್ವಲ್ಪ ಜೋಪಾನ ನೋಡ್ಕೊಳಮ್ಮ. ಅತ್ತೆ, ಈಗಾಗಲೇ ತಡ ಆಗಿದೆ, ಬನ್ನಿ ನೀವು ಊಟ ಮಾಡಿದ್ರಂತೆ. ನೀನ್ ಈ ಮನೆಗ್ ಬಂದಾಗಿಂದ ನನ್ ಹೊಟ್ಟೆ ತುಂಬೇ ಇದೆ. ಹೀಗ್ ಜಾಸ್ತಿ ಊಟ ಮಾಡಿಸಿ ನನಗ್ ವಾಂತಿ ಬರೆಸ್ಬಿಡ್ಬೇಡ. ಇವಳಿಂದ ನಮ್ಮನೆ ವಾತಾವರಣನೇ ಬದಲಾಗ್ತಿದೆ. ನಿನ್ನ ಅಭಿಪ್ರಾಯ ಕೇಳ್ದೆ ಅಪ್ಪ ಏನು ಮಾಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಹಳೆ ಫ್ಯಾಕ್ಟ್ರಿಗೆ ಹೋಗಿ ಬಂದಿದ್ದಾರೆ. ಹೋಗಿ ಬರೋದು ಅಲ್ಲದೆ ಖುಷಿಯಾಗಿದ್ದಾರೆ. ಇನ್ನು ಇವಳು ಅವಳು ಒಂದೊಂದೇ ಉದ್ದೇಶನ ಈಡೇರಿಸ್ಕೊಂಡು ನಿನ್ ಮುಂದೆನೆ ಗೆಲ್ತಾ ಹೋಗ್ತಿದ್ದಾಳೆ. ಅಕ್ಕ, ಇದೇ ರೀತಿ ಮುಂದುವರೆದ್ರೆ ಮುಂದೊಂದ್ ದಿನ ನೀನು ಇಡೀ ಮನೇನ ಆರಾಧನೆ ಕೈ ಕೊಟ್ಟು ನೀನ್ ಆಚೆ ಹೋಗ್ಬೇಕಾಗುತ್ತೆ. ಕಣಿ ಮುಚ್ಚ ಬಾಯ್ ಬಾಯ್ ಬಂದಂಗ್ ಮಾತಾಡ್ಬೇಡ ನೀನು. ಅಮ್ಮ, ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ಮುಂದೆ ಅದನ್ನ ಹೇಳ್ತಿದ್ದಾರೆ. ಆದಷ್ಟು ಬೇಗ ನೀನೇನಾದ್ರು ಮಾಡ್ಬೇಕು. ಏನೂರು ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ? ನಾನೇ ಕಾಲ್ ಮಾಡ್ಲಾ? ಬೇಡ ಬೇಡ, ಅಪ್ಪ ಮತ್ತೆ ಮುನಿಯಮ್ಮ ಇಬ್ರು ಆಚೆ ಇರ್ತಾರೆ. ನಾನು ಕಾಲ್ ಮಾಡೋದು ಮತ್ತೆ ಅಪ್ಪ ಫೋನ್ ಎತ್ತೋದು, ಇದರ ಸೀನೆ ಬೇಡ. ಅಯ್ಯೋ, ರಾಜ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ, ಮತ್ತೆ ಹೋದ್ನಲ್ಲ. ಕತ್ಲು ಬೇರೆ ಆಯ್ತು, ಮಲ್ಕೊಂಡಿರ್ತಾರೆ ಅನ್ಸುತ್ತೆ. ಮುನಿಯಮ್ಮ, ನೀವ್ ಇದೇ ತರ ಮಾಡ್ತಿದ್ರೆ ಆಮೇಲೆ ನಾನು ಮುನಿಯಪ್ಪ ಆಗಿ ಮುಂಚ್ಕೊಂಡು ಕುತ್ಕೊಬಿಡ್ತೀನಿ ನೋಡಿ. ಸಾರಿ ಸಾರಿ ಸಾರಿ. ಇರ್ಲಿ ಇರ್ಲಿ, ಆದ್ರೂ ಎಷ್ಟೊತ್ರಿ ಕಾಯೋದು? ಒಬ್ಬ ಪಾಪದ ಗಂಡ ಇದ್ದಾನಂತ ಮರ್ತೋಗತ್ತಾ ನಿಮ್ಗೆ? ಮರ್ತೋಗಿದ್ರೆ ಫೋನ್ ಮಾಡ್ತಿದ್ನಾ? ಸಾರಿ ಅನ್ನಲ್ಲ, ಬರೋದು ಲೇಟ್ ಆಗೋಯ್ತು. ಏನ್ ಮಾಡ್ಲಿ ಹೇಳಿ? ಹೌದು, ಮಾವ ಸೊಸೆ ಎಲ್ಲೋಗಿದ್ರಿ? ಅದನ್ನ ನೀವು ಗೆಸ್ಸು ಮಾಡಕ್ಕಾಗಲ್ಲ ಗೊತ್ತಾ. ಮಾವ ನನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗಿತ್ತು. ಯಾವ ಜಾಗ ಪ್ಲೀಸ್ ಹೇಳ್ರಿ. ಅಪ್ಪ ಮತ್ತೆ ಮಾವ ಶುರು ಮಾಡಿದ್ರಲ್ಲ ಹಳೆ ಫ್ಯಾಕ್ಟ್ರಿ, ಅಲ್ಲಿಗೆ ಹೋಗಿದ್ವಿ. ಹೌದಾ? ಹೌದು ರಾಜ್, ಇಡೀ ಫ್ಯಾಕ್ಟ್ರಿ ನೋಡ್ಕೊಂಡ್ ಬಂದೆ ಗೊತ್ತಾ. ಅಪ್ಪ ಕೆಲ್ಸ ಮಾಡಿದ ಜಾಗ ಅದು. ಈಗ್ಲೂ ಅಪ್ಪ ಅಲ್ಲೇ ಇದಾರೇನೋ ಅಂತ ಫೀಲ್ ಆಯ್ತು. ಮಾವನ್ ಬಾಯಲ್ಲಿ
ಅಪ್ಪನ ಕೆಲ್ಸದ ಬಗ್ಗೆ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ ರಾಜ್. ಇವತ್ತಿನ ದಿನ ನಂಗೆ ತುಂಬಾ 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 ಸ್ಪೆಷಲ್. ನೀವು ನನ್ನ ಜೊತೆ ಇರ್ಬೇಕಿತ್ತು. ನಾನಿಲ್ಲ ಅಂದ್ರೂ ನೀವು ಖುಷಿಯಾಗಿದ್ದೀರಲ್ಲ, ನಂಗೆ ಅದೇ ಸಮಾಧಾನ ಮುನಿಯಮ್ಮ. ಸಮಾಧಾನ ನಿಮಗ್ ಮಾತ್ರ, ನನಗಲ್ಲ. ಇವತ್ ನನಗೆ ಆಗ್ತಿರೋ ಖುಷಿಗೆ ಊಟನೇ ಬೇಡ ಅಂತ ಅನ್ನಿಸ್ತದೆ. ನೋಡಿ, ಊಟ ಎಲ್ಲ ಬೇಡ ಅಂತ ಹೇಳಕ್ ಹೋಗ್ಬೇಡಿ, ಈಗಲೇ ಹೋಗಿ ಊಟ ಮಾಡಿ. ನಾನು ನಿಮ್ಮ ಜೊತೆನೇ ಊಟ ಮಾಡೋಣ ಅಂತ ಪಾರ್ಸಲ್ ತಂದು ಕಾಯ್ತಾ ಇದ್ದೀನಿ. ಯಾಕ್ರಿ ಹಾಗೆ ಮಾಡಿದ್ರಿ? ಹಸುವಾಗಿದ ತಕ್ಷಣ ಊಟ ಮಾಡ್ಬೇಕಲ್ವಾ? ಟೈಮ್ ಎಷ್ಟಾಯ್ತು ಅಂತ ನೋಡಿದೀರಾ? ನನಗೆ ಯಾಕೆ ಕಾಯ್ತಿದ್ರಿ ನೀವು? ಒಬ್ಬನೇ ಊಟ ಮಾಡಕ್ ಬೋರು ಮುನಿಯಮ್ಮ. ಹೋಗಿ ನೀವು ಊಟ ಕಲ್ಸ್ಕೊಂಬನ್ನಿ. ಇವತ್ತಿಬ್ರು ಒಟ್ಟಿಗೆ ಊಟ ಮಾಡೋಣ, ವಿಡಿಯೋ ಕಾಲಲ್ಲಿ, ಒಬ್ರು ಮುಖ ಒಬ್ರು ನೋಡ್ತಾ. ಓಕೆ, ಸರಿ, ಬಂದೇ ಇರಿ. ಬರೀ ಕಾಲ್ ಕಟ್ ಮಾಡಿಬಿಡಿ, ಲೈನಲ್ಲಿ ಪ್ಲೀಸ್. ಆಯ್ತು. ಆಯ್ತಾ ಮುನಿಯಮ್ಮ? ಅಯ್ಯೋ ಇಲ್ಲ ರಾಜ್, ಇವಾಗ ಕೆಳಗಡೆ ಬಂದೆ, ಒಂದ್ ನಿಮಿಷ ಇರಿ. ಏನ್ ಅಡುಗೆ ಇವತ್ತು ಮನೇಲಿ? ಇವತ್ತು ಪಲಾವ್ ಮತ್ತೆ ತಿಳಿ ಸಾರು. ವಾವ್, ಅಮ್ಮ ಮಾಡೋ ಸಾರು ಸ್ವರ್ಗ. ನಾನ್ ನೋಡಿ ಹೋಟೆಲ್ ಫುಡ್ ತಿಂತಾ ಇದೀನಿ. ನಾನೇ ಲಕ್ಕಿ.